ಕರ್ಣ ಮತ್ತು ಅರ್ಜುನ ಒಂದೇ ತಾಯಿಯಿಂದ ಜನಿಸಿದರೂ ವಿಧಿಯಾಟದಿಂದ ಬೇರೆ ಬೇರೆ ದಾರಿಯಲ್ಲಿ ಬೆಳೆಯುತ್ತಾರೆ. ಅರ್ಜುನ ಪಾಂಡವ ರಾಜಕುಮಾರನಾಗಿ ದ್ರೋಣಾಚಾರ್ಯರಿಂದ ಶಿಕ್ಷಣ ಪಡೆದು ಕೃಷ್ಣನ ಮಾರ್ಗದರ್ಶನದಲ್ಲಿ ಬೆಳೆದನು. ಕರ್ಣನು ಜನನ ಕ್ಷಣದಲ್ಲೇ ತ್ಯಜಿಸಲ್ಪಟ್ಟು ಸಾರಥಿಯ ಮನೆಯಲ್ಲಿ ಬೆಳೆಯುತ್ತಾನೆ. ಸಮಾಜದಿಂದ ತಿರಸ್ಕಾರ ಅನುಭವಿಸಿದರೂ ತನ್ನ ಶೌರ್ಯ, ದಾನಶೀಲತೆ ಮತ್ತು ನಿಷ್ಠೆಯಿಂದ ಮಹಾನ್ ಯೋಧನಾಗಿ ಹೊರಹೊಮ್ಮಿದ್ದನು. ಕುರುಕ್ಷೇತ್ರ ಯುದ್ಧ ಆರಂಭವಾದಾಗ ದುರ್ಯೋಧನನ ಕೃತಜ್ಞತೆಯಿಂದ ಕರ್ಣನು ಕೌರವರ ಪರ ನಿಂತನು. ಅರ್ಜುನ ಧರ್ಮದ ಕಡೆಯಿಂದ ಯುದ್ಧಕ್ಕೆ ಇಳಿದನು. ಇವರು ಇಬ್ಬರ ನಡುವೆ ಇರುವ ಸ್ಪರ್ಧೆ ಯುದ್ಧದ 17ನೇ ದಿನ ತಾರಕಕ್ಕೇರಿತು. ಅಂತಿಮ ಸಮರದಲ್ಲಿ ಇವರು ಇಬ್ಬರೂ ದಿವ್ಯಾಸ್ತ್ರಗಳನ್ನು ಬಳಸಿದರು. ಭೂಮಿ ಕಂಪಿಸುವಷ್ಟು ಪ್ರಬಲವಾದ ಯುದ್ಧ ನಡೆಯಿತು. ವಿಧಿಯಾಟದಿಂದ ಕರ್ಣನ ರಥದ ಚಕ್ರ ಮಣ್ಣಿನಲ್ಲಿ ಸಿಲುಕಿತು. ಶಾಪಗಳಿಂದ ಅವನ ಬಲ ಕುಗ್ಗಿತ್ತು. ಆದರೂ ಕರ್ಣನು ಓಡಲಿಲ್ಲ, ಹಿಂತಿರುಗಲಿಲ್ಲ. ಆಯಾ ಕ್ಷಣದಲ್ಲಿ ಕೃಷ್ಣನು ಅರ್ಜುನನಿಗೆ ಕರ್ಣನು ಅನ್ಯಾಯದ ಪರ ನಿಂತಿದ್ದನ್ನು ನೆನಪಿಸಿದನು. ಭಾರವಾದ ಹೃದಯದಿಂದ ಅರ್ಜುನನು ತನ್ನ ಬಾಣವನ್ನು ಬಿಡುತ್ತಾನೆ. ಕರ್ಣನು ಸೋತದ್ದು ಕೌಶಲ್ಯದಲ್ಲಿ ಅಲ್ಲ, ವಿಧಿಯ ವಿರುದ್ಧದ ಯುದ್ಧದಲ್ಲಿ. ಕರ್ಣ ಅರ್ಜುನರ ಕತೆ ನಿಷ್ಠೆ, ವಿಧಿ ಮತ್ತು ಶೌರ್ಯದ ಶಾಶ್ವತ ಸಂಕೇತವಾಗಿದೆ.